ಗ್ಲೋಬಲ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಮೇಜರ್ ರೋಲ್ಸ್ ರಾಯ್ಸಿನಲ್ಲಿ ವಾರ್ಷಿಕ 72.3 ಲಕ್ಷ ರೂಪಾಯಿ ಸಂಬಳದ ಉದ್ಯೋಗವನ್ನು ಪಡೆದಿದ್ದಕ್ಕಾಗಿ ಸೇಂಟ್ ಆಗ್ನೆಸ್ ಪಿಯು ಕಾಲೇಜಿನ ಹಳೆಯ ವಿದ್ಯಾರ್ಥಿನಿ ರಿತುಪರ್ಣ ಕೆಎಸ್ ಅವರನ್ನು ಸೇಂಟ್ ಆಗ್ನೆಸ್ ಪಿಯು ಕಾಲೇಜಿನ ವತಿಯಿಂದ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ರಿತುಪರ್ಣ ಅವರು ಮಾತನಾಡಿ, ದೇವರು ನಮಗೆ ಶಾಪ ಅಥವಾ ವರವನ್ನು ನೀಡುವುದಿಲ್ಲ, ಆದರೆ ಅವಕಾಶಗಳನ್ನು ನೀಡ್ತಾನೆ. ನಾವು ಅವುಗಳನ್ನು ಹೇಗೆ ಬಳಸಿಕೊಳ್ತೇವೆ ಎಂಬುದು ನಮಗೆ ಬಿಟ್ಟದ್ದು. ನನಗೆ ಶಿಸ್ತು ಮತ್ತು ಸಮಯ ನಿರ್ವಹಣೆಯನ್ನು ಕಲಿಸಿದ್ದಕ್ಕಾಗಿ ನಾನು ಸೇಂಟ್ ಆಗ್ನೆಸ್ಗೆ ಕೃತಜ್ಞತನಾಗಿದ್ದೇನೆ ಎಂದು ಹೇಳಿದರು. ನಾನು ಮರ್ಸಿಡೀಸ್, ಫೆರಾರಿ ಮತ್ತು ರೋಲ್ಸ್ ರಾಯ್ಸ್ಗೆ ಅರ್ಜಿ ಸಲ್ಲಿಸಿದೆ. ಅರ್ಜಿ ಸಲ್ಲಿಸಿದ 3 ತಿಂಗಳ ನಂತರ ನನಗೆ ರೋಲ್ಸ್ ರಾಯ್ಸ್ನಿಂದ ಇಮೇಲ್ ಬಂತು. ಅವರು ನಿಯೋಜಿಸಿದ ಪ್ರತಿಯೊಂದು ಕೆಲಸವನ್ನು ಕೂಡ ನಾನು ಶ್ರದ್ಧೆಯಿಂದ ಪೂರ್ಣಗೊಳಿಸಿದ್ದೆ. ರಾತ್ರಿ 12ರಿಂದ ಬೆಳಿಗ್ಗೆ 6ರವರೆಗೆ ಕೆಲಸ ಮಾಡ್ತಾ ಇದ್ದೆ. ನನ್ನ ಪರಿಶ್ರಮಕ್ಕೆ ಫಲ ಸಿಕ್ಕಿತು ಮತ್ತು ಅವರು ನನಗೆ ಪೂರ್ವ ನೇಮಕಾತಿ ಪ್ರಸ್ತಾಪವನ್ನು ಕಳುಹಿಸಿದರು ಎಂದು ರಿತುಪರ್ಣ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಂತ ಆಗ್ನೆಸ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ನೋರೆನ್ ಡಿಸೋಜಾ ರಿತುಪರ್ಣ ಅವರನ್ನು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಸಂತ ಆಗ್ನೆಸ್ ಸಂಸ್ಥೆಗಳ ಸುಪೀರಿಯರ್ ಮತ್ತು ಜಂಟಿ ಕಾರ್ಯದರ್ಶಿ ಮಾರಿಯಾ ರೂಪ, ಉಪಪ್ರಾಂಶುಪಾಲರಾದ ಜಾನೆಟ್ ಸಿಕ್ವೇರಾ, ವಿಜ್ಞಾನ ವಿಭಾಗದ ಡೀನ್ ಸುಪ್ರಿಯಾ, ರಿತುಪರ್ಣ ಅವರ ತಾಯಿ ಗೀತಾ ಸುರೇಶ್ ಉಪಸ್ಥಿತರಿದ್ದರು. That truly uplifts the spirit of our institution. One of our own, Ms. Rituparna, simple, humble, and yet a bright, determined, and a talented alumna of St. Agnes PU College, has achieved a remarkable milestone by securing a prestigious job at Rolls-Royce, a globally renowned company in the field of engineering and innovation. Rituparna's success is not just her own. It is a reflection of the values, determination and excellence that we nurture here at St. Agnes PU College. From the classrooms to the corridors, her journey was one of curiosity, discipline and resilience. Today, she stands as a glowing example of what our students can achieve with hard work and vision. ನನ್ನ ಮಗಳು ಇವತ್ತು ಏನಾದರೂ ಅಷ್ಟು ದೊಡ್ಡ ಕಂಪ್ನಿಗೆ ಹೋಗಿದ್ದಾಳೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಸೆಂಟ್ ಆಗ್ನೆಸ್ ಇನ್ಸ್ಟಿಟ್ಯೂಷನ್. ನಿನ್ನೆ ಒಂದು 10-15 ಮೀಡಿಯಾದವರು ನಮ್ಮ ಮನೆಗೆ ಬಂದಿದ್ರು. ನಮ್ಗೆ ಗೊತ್ತಿರಲಿಲ್ಲ, ನಾವೆಲ್ಲ ತುಂಬ ಪೂವರ್, ಆ್ಯಕ್ಚುಲಿ ಹಳ್ಳಿಗಾಡಿಂದ ಬಂದವ್ರು ನಾವು. ನಮ್ಮ ಮನೆ ಹತ್ರ ಈಗ ಎಷ್ಟು ಕ್ರೌಡ್ ಇದೆ ಅಂತ ಹೇಳಿದ್ರೆ ನೀವು ನಂಬಲಿಕ್ಕಿಲ್ಲ. ನಮಗೆ ಊಟ ತಿಂಡಿ ಮಾಡಲಿಕ್ಕೆ ಟೈಮ್ ಇಲ್ಲ. ಅಷ್ಟು ನಮಗೆ ಭಾಳ ಪ್ರೌಡ್ ಫೀಲ್ ಆಗ್ತಿದೆ. ಆ ಫೀಲಿಂಗ್ ಬರಲಿಕ್ಕೆ ಕಾರಣ ಎಷ್ಟು ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ನಾನು ತುಂಬ ಎಲ್ಲಿವರೆಗೆ ಅಂತ ಹೇಳಿದ್ರೆ ನನ್ನ ಮಿಸಸ್ ಪ್ರೆಗ್ನೆಂಟ್ ಇರುವಾಗಲೇ ಕಲ್ಸ್ಕೊಂಡಿದ್ದೆ ನನ್ನ ಮಗು ಇದೇ ಇನ್ಸ್ಟಿಟ್ಯೂಷನಿಗೆ ಹಾಕಬೇಕು ಅಂತ. ಅದು ಯಾಕೋ ಗೊತ್ತಿಲ್ಲ ನನಗೆ. ಫೀಸ್ ಇಲ್ಲ ಅಂತ ಹೇಳಿ ತುಂಬ ಭಯ ಆಗಿತ್ತು. ಯಾರೋ ಒಬ್ಬರು ನನ್ನ ಸ್ನೇಹಿತರಿದ್ರು, ಮೆಲ್ರಾಯ್ ಅಂತ ಹೇಳ್ಬಿಟ್ಟು, ಅವರಲ್ಲ ಸರ್ ನನಗೆ ಒಂದು ಸೀಟ್ ಆಗ್ನೆಸ್ಸಲ್ಲಿ ಕೊಡಿಸ್ಬೇಕು ಸರ್, ನಿಮಗೆ ಕೈ ಹಿಡಿತೇನೆ ಸರ್ ಅಂತ ಹೇಳಿದ್ದೆ. ಇಲ್ಲ ಸಿಗತ್ತೆ ನೀವು ಡೈರೆಕ್ಟ್ ಹೋಗಿ ಅಂತ ಹೇಳಿದ್ರು. ಆಮೇಲೆ ಇಲ್ಲಿಗೆ ಬಂದ ಮೇಲೆ ನನಗೆ ಗೊತ್ತಾಯಿತು, ಇನ್ನೊಬ್ಬರ ಹತ್ರ ಇನ್ಫ್ಲೂಯೆನ್ಸ್ ಮಾಡಿಸಿದ್ರೆ ಸೀಟ್ ಸಿಗಲ್ಲ, ಡೈರೆಕ್ಟ್ ಬಂದರೆ ಸಿಗುತ್ತೆ, ಸಿಕ್ಕಿದ್ರು. ನಾನು 2 ಮಕ್ಕಳಿದ್ದಾರೆ, 2 ಹೆಣ್ಮಕ್ಳಿದ್ದಾರೆ. ನನಗೆ 2 ಹೆಣ್ಮಕ್ಳನ್ನು ಇಲ್ಲೇ ಕಲಿಸಿದ್ದೀನಿ. ಎಷ್ಟು ಚೆನ್ನಾಗಿ ಕಲಿಸಿದ್ದಾರೆ ಅವರು ಅಂತ ಹೇಳಿದರೆ, ನಾನು ನನ್ನ ಬದುಕಿರುವಷ್ಟು ದಿನ ಈ ಇನ್ಸ್ಟಿಟ್ಯೂಷನಿಂದ ಮತ್ತೆ ಇಲ್ಲಿರುವಂಥ ಟೀಚರ್ಸ್ನ ಸಿಸ್ಟರ್ಸ್ನ ಮರೆಯೋದು ಅಷ್ಟು ಹೆಮ್ಮೆ. ಇವತ್ತು ನೀವು ಕಲಿತಾಗ ನೀವು ಕಲಿದ್ರಿ, ನಾವು ಬರ್ತಾ ಇದ್ದೀವಿ ಹೆಚ್ಚಾಗಿ ನಮಗೆ ಬರೋ ಖುಷಿನೇ ಜಾಸ್ತಿ ಇತ್ತು. ಆ ಸೆಂಟ್ ಆಗ್ನೆಸ್ ಕ್ಯಾಂಪಸ್ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ನನ್ನ ಕಣ್ಣಾಗ ನೀರು ಬಂತು, ನನ್ನ ಮಗಳ ಕಣ್ಣಾಗ ನೀರು ಬಂತು. ಅಂದರೆ ಎಷ್ಟು ಇನ್ಸ್ಪೈರ್ ಆಗಿದ್ವಿ ನಾವು ಯೋಚನೆ ಮಾಡಿದ್ವಿ. ಒಳ್ಳೆ ಇನ್ಸ್ಟಿಟ್ಯೂಷನ್ ಇದ್ದೀರಾ ನೀವು, ಮಕ್ಕಳು ಎಲ್ಲರೂ ಕೂಡ ಒಳ್ಳೆ ಇನ್ಸ್ಟಿಟ್ಯೂಷನಲ್ಲಿ ಇದ್ದಾರೆ, ನೆನ್ಪಿಟ್ಕೊಳ್ಳಿ.
ಸುಮ್ಮನೆ ನಾವು ಜಾಸ್ತಿ ಹಣ ಕೊಟ್ಟು ಎಲ್ಲೆಲ್ಲೋ ಹೋಗ್ತೀವಿ, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳನ್ನ ನೆನೆಸ್ಕೊಂಡು ಹೋಗ್ತೀವಿ. ಆದರೆ ಇವತ್ತು ಸೆಂಟ್ ಆಗ್ನೆಸ್ ಅನ್ನೋದು ಎಷ್ಟು ಒಳ್ಳೆ ಇನ್ಸ್ಟಿಟ್ಯೂಷನ್ ಅನ್ನೋದು ತುಂಬ ಜನರಿಗೆ ಗೊತ್ತಿಲ್ಲ. ನನ್ನನ್ನು ಕೇಳಿ ತುಂಬ ಜನ ಫೋನ್ ಮಾಡ್ತಾರೆ ಹೊರಗಿಂದ, ನನ್ನ ಮಗಳಿಗೆ ಶಾಲೆ ಹಾಕಬೇಕು, ಎಲ್ಲಿ ಹಾಕಬೇಕು ಅಂತ. ನನ್ನ ಫಸ್ಟ್ ವರ್ಡ್ ಸೆಂಟ್ ಆಗ್ನೆಸ್, ಫಸ್ಟ್ ವರ್ಡ್ ಸೆಂಟ್ ಆಗ್ನೆಸ್. ಹಾಗಾಗಿ ಇವತ್ತು ನನ್ನ ಮಗಳೇನಾದರೂ ಸ್ಥಿತಿಗೆ ಇರಲಿಕ್ಕೆ ಅದಕ್ಕೆ ಕಾರಣ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದೆ. Honest, because this is my first speech after my, big achievement. Even though I've achieved a lot in my life, this is my first ever speech I'm going to give. So if I'm making any excuse, please respect these speakers and all the respected dignities and legendaries. So before I begin, let me just say I'm not going to take a lot of time. I'll just keep it short but meaningful, and let it be a little inspiring to you as well. So then, okay, as my parents always say, they tell it in Kannada because my mother tongue is Kannada. Hope you all understand Kannada. So they tell, my dad always tells this. ದೇವರು ನಮಗೆ ವರ ಕೊಟ್ಟು ಮನಸ್ಸ ಕೊಡುವುದಿಲ್ಲ, ಶಾಪಸ ಕೊಡುವುದಿಲ್ಲ, ಆದರೆ ಅವಕಾಶ ಕೊಡ್ತಾರೆ. ನಾವು ಅದನ್ನು ಹೇಗೆ ಉಪಯೋಗಿಸಿಕೊಳ್ಳುತ್ತೇವೆ ಅದು ನಮ್ಮ ಮೇಲೆ ಡಿಪೆಂಡ್ ಆಗ್ತದೆ. ದಟ್ ಮೀನ್ಸ್ ಗಾಡ್ ಡಸಂಟ್ ಗಿವ್ ಅ ಕರ್ಸ್ ಆರ್ ಅ book, but it gives opportunity. How well we utilize it all depends on us. Isn't that true? Okay. So yeah, a few years ago, as Shailaja ma'am told, I was dreaming of becoming a doctor. I always wanted to become a doctor since my childhood. I always had the stethoscope that small kids we had as a student, as a small kid, that all everything. I used to play a lot with that. And whoever used to come to my house, I said, I'll become a doctor. I don't know all that. But I didn't know even we have to write NEET and all that. And the people who are working professionals, like teachers and all, like people who are working, they live their waste in the front of their house, and when they come back home, if these Paurakarmikas don't come, that waste will be eaten by the street dogs, which is a very big thing, like sanitation issues and all that develop. Like a lot of, that health, dengue, typhoid, everything will be possible. So we discussed with health officers and even Mulay Mohan sir. Mulay Mohan sir told, so what can you do, he asked. I was like, sir, how about doing first I suggested him with a trash bin idea. So I was like, if we come up with that idea and implement it in Dakshina Kannada, some people, even though they are educated here, they will just dump it in some yard again, once again. So I was like, yeah, so something is. And then I went back home, I did a lot of research, I went to different commissioners and all the officials, and we came up with the idea of app, which can notify when the Paurakarmikas enter the particular ward. It gives a notification to your mobile app saying the vehicle has come to your ward. You can drop your, waste in front of your house that time. And then also during functions, if you all are observed, during the, weddings or some house